ಪ್ರತಿ 5 ವರ್ಷಕ್ಕೊಬ್ಬ ಹೀರೋ ಬರ್ತಾನೆ ಕಣೋ. ನೀನು ಬಂದೆ, ನಾನು ಬಂದೆ, ಶಿವಣ್ಣ ಬಂದ, ದರ್ಶನ್ ಬಂದ, ಆಮೇಲೆ ಸುದೀಪ್ ಬಂದರು, ಯಶ್ ಬಂದಿದ್ದಾನೆ, ರಿಷಬ್ ಶೆಟ್ಟಿ ಬಂದಿದ್ದಾರೆ. ಆಮೇಲೆ ನಮ್ಮ ಕನ್ನಡದಲ್ಲಿ ಕಾಂತಾರ ಅಂತ ಒಂದು ಚಿಕ್ಕ ಬಜೆಟ್ ಪಿಕ್ಚರು ಎಷ್ಟು ಚೆನ್ನಾಗಿ ಹೋಯ್ತು ಅದು. ನಮ್ಮನ್ನು ನೋಡ್ಲಿಕ್ಕೆ ನೀವು ಬಂದಿದ್ದೀರಿ, ನಿಮ್ಮನ್ನು ನೋಡ್ಲಿಕ್ಕೆ ನಾವು ಬರಬಾರ್ದ? KGF ಒಳ್ಳೆ ಪಿಕ್ಚರ್, ಯಶ್ ಅವರು ಇವತ್ತು ಚೆನ್ನಾಗಿದ್ದಾರೆ. ವೈಲೆನ್ಸ್ ವೈಲೆನ್ಸ್ ವೈಲೆನ್ಸ್, ಐ ಡೋಂಟ್ ಲೈಕ್ ಇಟ್. ಒಂದಾಗೋಣ ಒಂದು ಪಿಕ್ಚರ್ ಮಾಡಿದ್ವಿ ನಾವು. ಸೊ ಅದೊಂದು ಒಳ್ಳೆ ಪಿಕ್ಚರ್, ನಮಗೆ ಒಳ್ಳೆ ಹೆಸರು. ನೀನ್ ಬಂದಿರೋದು ಆ ಮುದಿಗೂಬೆ ಮದುವೆ ತಾನೆ, ಮುಚ್ಕೊಂಡು ಬಂದ್ ಕೆಲಸ ಮಾಡಬಿಟ್ಟು ನಿನಯಾಗ ಊರು ಸಾಬರಿ. ಉಮೇಶ್ ಅಣ್ಣನ ಫ್ಯಾಮಿಲಿ ಬಗ್ಗೆ ಒಂದು ಮಾತು ಹೇಳಿದಾಗ ಏನು ಯೋಚನೆ ಮಾಡದೆ ಒಂದು ಅಮೌಂಟ್ ಹಾಕ್ತಿರೋದು ನೀವು. ಕಲಾವಿದರಿಗೆ ಗೊತ್ತು ಅವ್ನ ಕಷ್ಟ ಏನು ಅಂತ ಹೇಳಿ. ಆಮೇಲೆ ವಯಸ್ಸಾದ ಮೇಲೆ ಹಾಸ್ಪಿಟ್ಲ್ ಖರ್ಚು, ಊಟದ ತಿಂಡಿ ಖರ್ಚು ಎಲ್ಲ ಇರುತ್ತೆ. ಎಷ್ಟೋ ಕಲಾವಿದರು ಹಾಸ್ಪಿಟ್ಲಲ್ಲಿ ಅವ್ರಿಗೆ ಪ್ರಾಬ್ಲಮ್ ಆದಾಗ ರಾಜ್ಕುಮಾರ್ ಅಣ್ಣ ಅವರು ಯಾರಿಗೂ ಹೇಳ್ದಾಗ ಸಹಾಯ ಮಾಡಿದ್ದಾರೆ. ನನಗೊಂದು ಟೀ ಶರ್ಟು ತೊಗೊಳ್ಳೋ ಯೋಗ್ಯತೆ ಇರಲಿಲ್ಲ ಅವಾಗ. ಒಂದೇ ಪ್ಯಾಂಟ್ ನಾನು ಸುಮಾರು 2 ವರ್ಷ ಆಗ್ತಾ ಇದೆ. ಅದು ಹಿಂದ್ಗಡೆ ಹರಿದೋಗಿತ್ತು ನನಗೆ, ಅದಕ್ಕೆ ಶರ್ಟ್ ಆಚೆ ಬಿಡ್ತಾ ಇದೆ, ಅದು ಕಾಣಿಸ್ಬಾರ್ದು ಅಂತ. ಅವತ್ತು ರಾತ್ರಿ ಎಲ್ಲ ಭಾನುವಾರ ರಾತ್ರಿ ಎಲ್ಲ ಆಚೆನೆ ಒಂದು ಕಲ್ಲಿತ್ತು, ಕಲ್ಲ ಮೇಲೆ ಮಲ್ಕೊಳ್ಳೋದು, ಸಾಮಾನು ಪಕ್ಕದಲ್ಲಿ ಇಟ್ಬಿಟ್ಟು. ಅಲ್ಲಿ ಪೆರಮಾಳ್ ಅಂತ ಒಬ್ಬ ವಾಚ್ಮನ್ ಇದ್ದ, ಅವ್ನು ನನಗೆ ಚಿತ್ರಾನ್ನ ಇಲ್ಲಾಂದರೆ ಇಡ್ಲಿ ತಂದು ಕೊಡೋನು. ಒಂದು ರೀತಿಯಲ್ಲಿ ನಿಮ್ಮಂಥ ಕ್ಯಾರೆಕ್ಟರ್ಗೆ ಹಿಂದಿನಿಂದ ಒಂದು ಜುಟ್ಟು ಹಿಡಿಯೋರು ಬೇಕು. ಹೌದು, ನನ್ನ ಹೆಂಡ್ತಿದ್ದಾಳಲ್ಲ ಅವಳು ಎಂತ ಅಂದರೆ, ಅವಾಗೆಲ್ಲ ಎಲ್ಲ ಆರ್ಟಿಸ್ಟ್ ಸೇರಿ ಕುಡಿತಾ ಇದ್ವಿ. ಶೂಟಿಂಗ್ ಮುಗಿದ್ಬಿಟ್ರೆ ಹೋಗಿ ಕುತ್ಕೊಂಡ್ಬಿಟ್ಟು ಕುಡಿಯೋಕ್ಕೆ. ಬೆಳಗ್ಗೆ ರಾತ್ರಿ 3 ಶಿಫ್ಟ್ ಮಾಡ್ತಾ ಇದ್ವಿ, ಟೈಮೇ ಸಿಗ್ತಾ ಇರಲಿಲ್ಲ. ರಾತ್ರಿ 2 ಗಂಟೆಗೆ ಮನೆ ಹೋಗೋದು. ನನ್ನ ಹೆಂಡತಿಗೆ ಊಟ ಮಾಡದೆ ಕಾಯೋಳು, ಒಂಥರ ಆ ಥರ ಧರ್ಮಪತ್ನಿ ಅವಳು. ಹೋದರೆ ಅಲ್ಲಿ ಊಟ ಮಾಡೋದು, ಮಲ್ಕೊಳ್ಳೋದು, ಫುಲ್ ಕುಡಿದ್ಬಿಟ್ಟು ಹೋಗೋದು, ಮಲ್ಕೊಳ್ಳೋದು. ಬೆಳಗ್ಗೆ ಕರೆಕ್ಟಾಗಿ 5-5:30 ಎದ್ದೊಳೋದು. ಎದ್ದು ಶವರು 15-20 ನಿಮಿಷ ತಣ್ಣೀರು ಸ್ನಾನ ಹೊಡೆದ್ಬಿಟ್ರೆ ಮತ್ತೆ 6:30, 6:45 ಸಟ್ಟಲ್ಲಿ. ರಾತ್ರಿ ಚರಣ ಫುಲ್ ಕುಡಿದ್ಬಿಟ್ಟು ಬೆಳಗ್ಗೆ ಬಂದು, ಅದರ ರಜನಿಕಾಂತ್ ಅನ್ನೋ ಹತ್ರ ನಾವು ಕಲ್ತ್ಕೊಂಡಿದ್ದೆ ಅವಾಗ. ರಜನಿ ಸರ್ ಹಂಗೆ ಮಾಡೋರು. ಅವಲೇ ಅವ್ರ ಜೊತೆ ಜಾಸ್ತಿ ಪಿಕ್ಚರ್ ಮಾಡ್ತಾಯಿದ್ದೆ. ರಜನಿಕಾಂತ್ ಅಣ್ಣ ಅವರು, ರಘುವರನು, ನಾನು, ವಿಜಯ್ ಕುಮಾರ್ ಅವರು, ಅವರೆಲ್ಲ ನಾವು ಒಟ್ಟಿಗೆ ಪಿಕ್ಚರ್ ಮಾಡ್ತಾಯಿದ್ವಿ. ಸೊ ಮಾಡ್ಬೇಕಾದ್ರೆ ಅದು ಅವರ ಒಂದು ನಮಗೆ ಕಲಿಸ್ಕೊಟ್ಟ ಪಾಠ ಅದು. ಇವತ್ತು ನಮ್ಗೆ 6 ಗಂಟೆ ಅಂದರೆ 6 ಗಂಟೆ ನಾನು ಲೊಕೇಶನ್ ಇರಲೇಬೇಕು, ಇಲ್ಲಾಂದ್ರೆ ಆಗಲ್ಲ. ಸೊ ಹಂಗೆ ಮಾಡಬೇಕಾದ್ರೆ ನನಗೆ ಅವಾಗ ಆಗಿನ ಕಾಲದಲ್ಲಿ ನನ್ನ ಮಕ್ಕಳನ್ನ ಬೆಳೆಸಿದ್ದು ನನ್ನ ಹೆಂಡ್ತಿನೇ. 3 ಶಿಫ್ಟ್ಗಳು, ಒಂದಿನ ಬೆಂಗಳೂರಲ್ಲಿ, ಒಂದಿನ ಬಾಂಬೆಯಲ್ಲಿ, ಒಂದಿನ ಮಡ್ರಾಸಲ್ಲಿ, ಒಂದಿನ ಹೈದರಾಬಾದಲ್ಲಿ, ಒಂದಿನ ಇದರಲ್ಲಿ ಎಲ್ಲಿ ಏನದು ಭುವನೇಶ್ವರಲ್ಲಿ. ಓರಿಯಾ ಬೆಂಗಾಲಿ ಪಿಕ್ಚರು ಅದು. ಅಲ್ಲಿ ಓರಿಯಾ ಬೆಂಗಾಲಿ ಪಿಕ್ಚರ್ ಮಾಡ್ತಾ ಇದ್ದೀನಿ. ಅಲ್ಲಿ ಫ್ಲೈಟ್ ಬೆಳಗ್ಗೆ ಇತ್ತು 7 ಗಂಟೆಗೆ. ಅದು ವೆದರ್ಕ್ಕಾಗಿ 12 ಗಂಟೆ 1 ಗಂಟೆ ಆಗೋಯ್ತು. ಇಲ್ಲಿ ಕಮಲ್ ಹಾಸನ್, ನಾನು, ಇಂದ್ರುಡು ಚಂದ್ರುಡು ಅಂತ ರಾಮಾಯಣ ಪ್ರೊಡಕ್ಷನ್, ಅಲ್ಲಿ ಫ್ಲೈಟ್ ಬರ್ತಾ ಇಲ್ಲ. ಅವತ್ತು ಲಾಸ್ಟ್ ಅಲ್ಲಿ ಶೂಟಿಂಗು. ನಾನು ಅಲ್ಲಿ ಬರಬೇಕು, ನನಗೆ ಅವರಿಗೆ ಫೈಟ್ ಇರುತ್ತೆ ಅಂತ ಹೇಳ್ಬಿಟ್ಟು ನೋಡಿದ್ರೆ ಫ್ಲೈಟ್ 12:30 ಮುಗಿದು ಅಲ್ಲಿಂದ ಬರೋಕ್ಕೆ 2 hours, ಇಲ್ಲಿ ಬರೋಕ್ಕೆ 3 ಗಂಟೆ ಆಯಿತು. ಊಟ ಎಲ್ಲ ತಿಂಡಿ ಇಲ್ಲ, ಹಂಗೆ ಓಡಿ ಬಟ್ಟೆ ಹಾಕೊಂಡು ಹೋಗಿ ಶೂಟಿಂಗು. ಆವಾಗ ಕಮಲ್ ಹಾಸನ್ ಅವ್ರಿಗೆ ನಾವು ಕೇಳಿದ್ರು, ಅಲ್ಲೇ ನಮ್ಮ ತಮಿಳು ಮಾತಾಡೋದೇ ಕಷ್ಟ ಆಗ್ತಾ ಇದೆ, ನೀನು ತಮಿಳು, ತೆಲುಗು, ಕನ್ನಡ, ಓರಿಯಾ ಬೆಂಗಾಲಿ ಹೆಂಗೆ ಮಾತಾಡ್ತೀಯ ಅಂದರು. ನನಗೆ ಹೇಳಿದೆ, ಅಣ್ಣ ಅದು ಬಂದ್ಬಿಡ್ತಣ್ಣ, ದುಡ್ಡು ನೋಡಿದ ತಕ್ಷಣ ಅದು ಬಂದ್ಬಿಡ್ತೆ ಅಂತ ನಾನು. ಹಂಗೆ ಅವೆಲ್ಲ ಕಾಲ, ಅದೆಲ್ಲ ಆಗಿನ ಕಾಲ ಅಲ್ವಾ. ಈಗ ನಾವು ಏನೇ ಹೇಳಿದ್ರು, ಏನೋ ಮಾಡಿದ್ರು, ಇವತ್ತು ನನಗೆ ಹಳೆಯ ಸ್ನೇಹಿತರು ಆರ್ಕೆಸ್ಟ್ರಾದವ್ರು ಬರ್ತಾರೆ, ಬಂದು ಊಟ ಮಾಡ್ಕೊಂಡು ಹೋಗ್ತಾರೆ. ನನಗೆ ಹಳೆಯ ಸ್ನೇಹಿತರಿದ್ದಾರೆ, ಕೆಲವೊಂದು ಜನ ತಿರ್ಕೊಂಡಿದ್ದಾರೆ, ಕೆಲವೊಂದು ಜನ ಬರ್ತಾರೆ ಆತ್ಮೀಯರು. ನಮ್ಮ ಸೌಂಡ್ ಆಫ್ ಮ್ಯೂಸಿಕ್ ಗುರು ಅವರು, ಸೌತ್ ಕಿಂಗ್ ಅನಿಲು, ಶಾಂತಕ್ಕ, ಆಮೇಲೆ ತುಂಬ ಜನ ಇದ್ದಾರೆ. ಅವ್ರೆಲ್ಲ ರಾಬರ್ಟ್ ಅಂತ ತಿರ್ಕೊಂಡ್ಬಿಟ್ಟ ಅವನು. ಆಮೇಲೆ ನಮ್ಮ ಅಡ್ವೊಕೇಟು ಪ್ರಕಾಶ್ ಅಂತಿದ್ದಾರೆ. ಸೊ ಹಂಗೆ ನಮ್ಮ ಸ್ವಸ್ತಿಕ್ ಶಂಕರಣ್ಣ ಅಂತಿದ್ದಾರೆ. ಅವರೆಲ್ಲ ನಮಗೆ ಅಂದರೆ ನಾವೆಲ್ಲ ಒಟ್ಟಿಗೆ ಅವಾಗ ಬೆಳೆದಿರೋದು. ಇವತ್ತು ನಾನು ಸ್ವಸ್ತಿಕ್ ಶಂಕರಣ್ಣನ ಇವತ್ತು ನೋಡಿದ್ರೆ, ಬಿಡಪ್ಪ ನೀನು ತುಂಬ ಕಷ್ಟಪಟ್ಟಿದ್ದೆ ಅಂತಾರೆ. ಆ ಒಂದು ಆಶೀರ್ವಾದ ನಮಗೆ ಅಷ್ಟೇ. ಸೊ ಹಂಗೆ ನಮ್ಮ ಗೋಪಿ ಅಂತಿದ್ದಾರೆ, ನಮ್ಮ ಸುಮಿತ್ರಾ ಹತ್ರ ಗೋಪಿ ಅಂತಿದ್ದಾರೆ. ಅವರು ಒಳ್ಳೆ ಹಾಡುಗಳು ಹಾಡ್ತಾರೆ. ಸುಮಿತ್ರಾ ಹತ್ರ ರೈಟ್ ಹ್ಯಾಂಡ್ ಅವರು ಚೆನ್ನಾಗಿ ಹಾಡ್ತಾರೆ. ಸೊ ಅವರಿದ್ದಾರೆ. ಇವತ್ತು ನಮಗೆಲ್ಲ ಟಚ್ಚಲ್ಲಿದ್ದೀವಿ ನಾವು. ನಾನು ಕಲಾವಿದ ಆಗಿದ್ದೀನಿ, ನಾನು ದುಡ್ಡು ಸಂಪಾದನೆ ಮಾಡಿದೆ, ಹೆಸರು ಸಂಪಾದನೆ ಮಾಡಿದಿಲ್ಲ. ನನಗೆ ಅಷ್ಟು ಆಸ್ತಿ ಇದೆ, ಇಷ್ಟು ಆಸ್ತಿ ಇದೆ, ಅದೆಲ್ಲ ಇಲ್ಲ. ಇವತ್ತು ನಾನು ಬಂದರೆ ಎಲ್ರಿಗೂ ಫೋನ್ ಮಾಡ್ತೀನಿ, ಎಲ್ಲಿದ್ದೀರಾ, ಏನು, ಯಾರ್ದು ಬರ್ಡೇ, ವಿಶ್ ಹ್ಯಾಪಿ ಬರ್ಡೇ, ಪಾರ್ಟಿನ ಬನ್ನಿ ಮಾಡೋಣ, ಇಲ್ಲೇ ಮಾಡೋಣ ಬನ್ನಿ ಅಂತ. ಹಂಗೆ ನನಗೆ ಸ್ವಲ್ಪ ಪ್ರಾಣಿಗಳು ಹುಚ್ಚು ಜಾಸ್ತಿ. ಪ್ರಾಣಿ ಹುಚ್ಚು ಜಾಸ್ತಿ ಅಂದರೆ ಹೆಂಗಂದ್ರೆ, ಅದು ಮೊದಲಿನ ಚಿಕ್ಕ ವಯಸ್ಸಿಂದ ಜಾಸ್ತಿ.
ನನಗೆ ಏನು ಮಾಡಬೇಕು ಒಂದು ಒಳ್ಳೆ 2 ನಾಯಿ ಸಾಕಿದೆ. ಅವು ನಾಯಿಗಳು ಸ್ವಲ್ಪ ಏನೋ ಪ್ರಾಬ್ಲಮ್ ಆಯ್ತು ಅಂತ ಇನ್ನೊಂದು ತೋಟ ಇದೆ ಇಲ್ಲಿ ಪಕ್ಕದಲ್ಲಿ, ಆ ತೋಟಕ್ಕೆ ಕಳಿಸ್ಬಿಟ್ಟೆ. ಇಲ್ಲಿ ಆಗ್ತಾ ಜನ ಜಾಸ್ತಿ ಬರ್ತಾ ಇದ್ರಂತ ಒಂದು ಚಿಕ್ಕ ನಾಯಿ ಇದೆ ಈಗ. ಆಮೇಲೆ ಒಂದು ಹಸು ಮರಿಬೇಕು ಅಂತ ನಾನು ಅಂದ್ಕೊಂಡೆ. ನಮಗೆ ಮುಬಾರಕ್ ಅಂತ ಅಲ್ಲಿ ಇದರಲ್ಲಿದ್ದಾನೆ, ಎಲ್ಲಿ ತುಮಕೂರು ಮಠದಲ್ಲಿ, ನಮ್ಮ ಶಿವಕುಮಾರ್ ಸರ್ ಮಠದಲ್ಲಿ ಇದ್ದಾನೆ. ಅಲ್ಲಿ ನಾಗರಾಜ ಅಣ್ಣ ಅಂತ ಒಬ್ರು ಇದ್ದಾರೆ, ಅವ್ರು ಇನ್ಚಾರ್ಜ್, ಪಾಪ ಅದು ಹೇಳ್ತೀನಿ. ಅಲ್ಲಿ ನಾನು ಅವನಿಗೆ ಮುಬಾರಕ್ ಫೋನ್ ಮಾಡಿದೆ, ಅಣ್ಣ ನೀವು ಬಂದುಬಿಟ್ಟು ನಿಮ್ಗೆ ಯಾವ್ದು ನೋಡಿ ಗುರುಗಳು ಇರ್ತಾರೆ, ಅವರು ಹೇಳ್ಬಿಟ್ರೆ ಆಯಿತು ಅಂದರು. ಹೋಗಿ ನೋಡಿದೆ, ಒಂದು ಚಿಕ್ಕ ಮರಿ ಚೆನ್ನಾಗಿತ್ತು, ತೋರಿಸ್ತೀನಿ ಈಗ ಆಮೇಲೆ. ಅವ್ರ ಹೆಸರು ಗೌರಿ ಅಂತ ಇಟ್ಟಿದ್ದೀನಿ. ಅದು ಇರಬೇಕಾದ್ರೆ ನೋಡ್ಬೇಕಾದ್ರೆ ನಾಗರಾಜಣ್ಣ ಅಂತ ಅವ್ರು ಬಂದುಬಿಟ್ಟು ನನಗೆ ಅದನ್ನು ಕೊಟ್ಟರು. ಅದನ್ನು ಕಳಿಸ್ಬೇಕಾದ್ರೆ ಮುಬಾರಕ್ ಅಂದರು, ಅಣ್ಣ ಒಂದು ಕತ್ತೆ ಮರಿ ಇದು ಕಳಿಸ್ಕೊಡ್ಲಾ ಅಂತ. ಕಳಿಸು ಅಂದೆ. ಅವನೇ ಕಿರಿಸ್ತಾ ಇದೆ ನೋಡಿ, ಕಿರಿಸ್ತಾ ಇತ್ತು. ಕತ್ತೆ ಮರಿ ಇದೆ, ಒಂದು ಹಸು ಮರಿ ಇದೆ, ಒಂದು ಇದು ಮೇಕೆ ಇದೆ, ಮೇಕೆ. ಅದು ನಮ್ಮ ಸಿದ್ಲಿಂಗಣ್ಣ ಅವರು ಒಂದು ಪಿಕ್ಚರ್ ಮಾಡಿದ್ರು ರಾಜ್ಕುಮಾರ್ ಅವ್ರ ಜೊತೆಯಲ್ಲಿ. ಅದು ರಾಜ್ಕುಮಾರ್ ಅಣ್ಣ ಅವರಿಗೆ ಒಂದು ಮೇಕೆ ಇರ್ತದೆ, ಅದು ಗಂಡು ಮೇಕೆ. ಅದ್ರ ಹೆಸರು ಮೈಲಾರಿ ಅಂತಿತ್ತು. ಅದೇ ದೂರದ ಬೆಟ್ಟನೇ ಯಾವ್ದು ಗೊತ್ತಿಲ್ಲ ನನಗೆ. ಅದು ನನಗೆ ಆವಾಗಿಂದ ಒಂದು ಒಳ್ಳೆ ಗಂಡು ಮೇಕೆ ಸಾಕ್ಬೇಕು, ಬೆಳೆಯೋದು ಅಂತೇಳಿ. ಆ ಕರೆಕ್ಟಾಗಿ ಹುಟ್ಟಿತು ಬೆಳೆಯೋದು, ಅದು ಇಟ್ಕೊಂಡು ಬೇರೆ ಎಲ್ಲ ಕೊಟ್ಬಿಟ್ಟೆ. ಅದು ಹಿಂಗೆ ನಮ್ಮ ದೇವ್ರ ಥರ ಮನೇಲಿದೆ, ಅದು ಇರೋವರೆಗೆ ಇರುತ್ತೆ. ಸೊ ಹಿಂಗೆ ಈ ನಾಯಿ ಇವೆಲ್ಲ ಹುಚ್ಚು ನನಗೆ. ನಾಯಿ ಬೆಕ್ಕದು ಬರಲ್ಲ, ಕತ್ತೆ ಹೆಂಗ್ ಗೊತ್ತಾ ನಿಮ್ಗೆ? ಈಗ ನಾನು ಬಿಟ್ರೆ ಎಲ್ಲ ಬಂದ್ಬಿಡ್ತಾರೆ, 3 ಜನ ಬಂದ್ಬಿಡ್ತಾರೆ. ಒಬ್ಬ ಇಲ್ಲಿ ಕಚ್ತಾನೆ, ಒಬ್ಬ ಇಲ್ಲಿ ಕಚ್ತಾನೆ, ಇಲ್ಲಿ ಕೊಡು ತಿನ್ನಕ್ಕೇನು ಅಂತ. ಸೊ ಅದೊಂದು ಒಳ್ಳೆ ಟೈಮ್ ಪಾಸ್, ಅದು ಒಂಥರ ಹೆಲ್ತಿ ಟೈಮ್ ಪಾಸ್ ಅದು. ಸೊ ಹಂಗೆ ಇವತ್ತು ನಮ್ಮ ತುಮಕೂರು ಮಠದಲ್ಲಿ ಸ್ವಾಮಿಗಳು ನನಗೆ ಫ್ರೀಯಾಗಿ ಕೊಟ್ಟರು ಪಾಪ ಹಸುನ. ಅದು ಇವತ್ತು ಆಮೇಲೆ ನಾಗರಾಜನ್ ಅಂತ ಅವರೇ ಅಲ್ಲಿ ಇನ್ಚಾರ್ಜ್ ಆಗಿದ್ರು. ಅವ್ರು ಹಸು ಕೊಟ್ಟು ಒಂದು ವಾರಕ್ಕೆ ತಿರ್ಕೊಂಡ್ಬಿಟ್ರು ಹಾರ್ಟ್ ಅಟ್ಯಾಕ್ ಆಗಿ. ನಿಜವಾಗ್ಲೂ ಅದು ನಾನು ತುಂಬ ಮಿಸ್ ಮಾಡ್ತೀನಿ ಅವ್ರನ್ನ. ತುಂಬಾ ಸ್ವಾಭಿಮಾನ, ತುಂಬಾ ಒಳ್ಳೆ, ನನ್ನ ಕಂಡ್ರೆ ಅಷ್ಟೊಂದು ಪ್ರೀತಿ ಅವ್ರಿಗೆ. ನಮ್ಮ ಸ್ವಾಮಿಗಳಿಗಾಗಲಿ ಮುಬಾರಕಲ್ಲಿ ಎಲ್ರಿಗೂ ತುಂಬಾ ಪ್ರೀತಿ. ಈಗ ಮುಬಾರಕು ಬಿಗ್ ಬಾಸಲ್ಲಿ ಏನೋ ಟ್ರೈ ಮಾಡ್ತಾ ಇದ್ದಾನೆ. ಮೊನ್ನೆ ಪ್ರಕಾಶ್ ಅವರಿಗೆ ಡೈರೆಕ್ಟರ್ಗೆ ಫೋನ್ ಮಾಡಿದ್ದೆ, ಏನೋ ಪಾಪ ಆಗಲಿ ಅವ್ರು ಮಾಡಿದ್ರೆ. ಯಾಕಂದ್ರೆ ಮುಸ್ಲಿಂ ಅವರು ನಮ್ಮ ಮಠದಲ್ಲಿ ಬೆಳೆದು ಇವತ್ತು ಮುಸ್ಲಿಂ ಹುಡುಗ ಅವನು, ಮಠದಲ್ಲಿ ಬೆಳೆದರು ಚಿಕ್ಕ ವಯಸ್ಸಿಂದ. ಇವತ್ತು ನಾವು ಹಿಂದೂಗಳು ಹೇಳಲ್ಲ ಹಂಗೆ ಆ ಥರ ಮಂತ್ರ ಮಠ ಎಲ್ಲ ಹೇಳ್ತಾನೆ. ಅದು ಅವ್ರ ಕಂಡ ಅಷ್ಟೊಂದು ಅಭಿಮಾನ ಅಲ್ಲಿ ಎಲ್ರಿಗೂ ಅಂತ ಹುಡುಗ, ಬಂಗಾರ ಅಂತ ಹುಡುಗ. ಅವರೇ ನನಗೊಂದು ಫ್ಯಾಮಿಲಿ ಕೊಟ್ಟಿದ್ದಾರೆ ಇಲ್ಲಿ. ಸೊ ಇವೆಲ್ಲ ಏನಂದರೆ ಗಣೇಶಣ್ಣ, ನಾವು ಒಳ್ಳೆಯವರಿದ್ದರೆ ಒಳ್ಳೆಯವರು ಬಂದು ಸೇರ್ತಾರೆ ಅಲ್ವಾ, ನಾವು ಕೆಟ್ಟವರಿದ್ದರೆ ಕೆಟ್ಟವರು ಸೇರೋದು ಅಲ್ವಾ. ಅದಕ್ಕೆ ಒಳ್ಳೆಯವರು ಬರಲಿ ಅಂತ ಹೇಳೋದು ನನಗೆ ಇವತ್ತು. ಯಾಕಂದರೆ ಇವತ್ತು ಶಿವಣ್ಣ ಅವರು ಇದ್ದಾರೆ, ಅಥವಾ ಸುದೀಪ್, ದರ್ಶನ್ ಎಲ್ಲ ಇದ್ದಾರೆ. ದರ್ಶನ್ ಪಾಪ ಅದೇನೋ ಒಂದು ಪ್ರಾಬ್ಲಮಲ್ಲಿದ್ದಾರೆ, ಆದಷ್ಟು ಬೇಗ ಅವ್ರು ಆಚೆ ಬರಲಿ. ಫಿಲ್ಮ್ ಮಾಡಿದ್ದಾರೆ ಅವ್ರ ಜೊತೆ, ನನ್ನ ಜೊತೆ ಪಿಕ್ಚರ್ ಮಾಡಿದಾರಲ್ಲ ಅವರು. ನಾನು ನಮ್ಮ ಎಸ್ ನಾರಾಯಣ ಅವರ ಪಿಕ್ಚರು, ಆಮೇಲೆ ಇನ್ನೊಂದು ಪಿಕ್ಚರ್ ಎಸ್ ನಾರಾಯಣ ಬತ್ತಮ್ಮ ಎಸ್ ಗೋವಿಂದನೂ ಅವ್ರು ಇದಾರಲ್ಲ, ಅವ್ರ ಪಿಕ್ಚರ್ ಮಾಡಿದೆ. ಅವ್ರ ಪಿಕ್ಚರ್ಲ್ಲ ಅವ್ನು ಚಿಕ್ಕ ಕ್ಯಾರೆಕ್ಟರ್ ಮಾಡ್ತಾ ಇದ್ದ ಅವಾಗ. ನಾನು ತುಂಬ ಧೈರ್ಯ ಹೇಳ್ತೆ, ಯಾಕಂದರೆ ದರ್ಶನ್ ಅವ್ರ ತಂದೆಯವರು ನಂಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ತೂಗುದೀಪ್ ಅವರು ಆ ಮಗನ ಕ್ಯಾರೆಕ್ಟರ್ ಯಾರು, ಚರಣರಾಜ್ ಹಾಕೊಡ್ರಿ ಅಂತ. ಆಮೇಲೆ ಟೈಗರ್ ಪ್ರಭಾಕರಣ್ಣ ಅವರು ನನಗೆ ತುಂಬಾ ಅಂದರೆ ನನಗೆ ಅವ್ರು ನೋಡಿ, ಅವ್ರು ಬೀಯಿಂಗ್ ಕ್ರಿಶ್ಚಿಯನ್ನು, ಪ್ರಭಾಕರಣ್ಣ ಅವರು ನನ್ನನ್ನು ಅಯ್ಯಪ್ಪ ಮಾಲೆಗೆ ಅವರೇ ಫ್ಲೈಟ್ ಟಿಕೆಟ್ ಹಾಕಿ ನಾನು ಕರ್ಕೊಂಡು ಹೋಗ್ತಾ ಇದ್ರು. ಹೇಳಿ ಹೆಂಗೆ ಸಾಧ್ಯನೇ ಇದು? ನಾವಿಲ್ಲಿ ಯುದ್ಧ ಮಾಡ್ತೀವಿ, ನಮ್ಮ ಜಾತಿ ನಿಮ್ಮ ಜಾತಿಯಿಂದ ಯುದ್ಧ ಮಾಡ್ತೀವಿ. ನನಗೆ ಟೈಗರ್ ಪ್ರಭಾಕರಣ್ಣ ಅವರು ನನಗೆ ಟೈಗರ್ ಪಿಕ್ಚರ್ ನಾನು ಅಲ್ಲ ಆ ಕ್ಯಾರೆಕ್ಟರ್ ಅವನೇ ಮಾಡಬೇಕಂತ ಹೇಳಿ, ಡೈರೆಕ್ಟ್ರಿಗೆ ಹೇಳಿ ಕರೆಸಿ ನನಗೆ ಪೇಮೆಂಟ್ ಕೊಟ್ಟು ಮಾಡಿಸಿದ್ರು. ಹಂಗೆ ಸೊ ಹೇಳೋದು ನಿಮಗೆ, ಇದೆಲ್ಲ ಯಾರು ಮಾಡ್ತಾರೆ ಈಗ ಅವ್ನು ಕಂಡ್ರೆ ಇವ್ನಿಗಾಗಲ್ಲ, ಇವ್ನು ಕಂಡ್ರೆ ಅವ್ನಿಗಾಗಲ್ಲ. ಇವತ್ತು ಚೆನ್ನಾಗಿದೆ ಇಂಡಸ್ಟ್ರಿ, ಬಟ್ ಅದನ್ನು ಉಳಿಸ್ಕೋಬೇಕಾ ಸರ್, ನಾವು ಏನು ಮಾಡೋಕ್ಕಾಗಲ್ಲ. ಅಂದರೆ ಈಗೆಲ್ಲ ಬಜೆಟ್ಗಳು ಎಲ್ಲೆಲ್ಲ ಹೋಗಿದ್ದಾವೆ. ಆಮೇಲೆ ನಮ್ಮ ಕನ್ನಡದಲ್ಲಿ ಕಾಂತಾರ ಅಂತ ಒಂದು ಚಿಕ್ಕ ಬಜೆಟ್ ಪಿಕ್ಚರು ಎಷ್ಟು ಚೆನ್ನಾಗಿ ಹೋಯ್ತು. ಅದು ರಿಷಬ್ ಶೆಟ್ಟಿ ಅವರು ಎಷ್ಟು ಕಷ್ಟಪಟ್ಟಿದ್ದಾರೆ ಪಾಪ. ಆ ನೀರಿನ ಕ್ಯಾನೆಲ್ಲ ಹೊತ್ತಿದ್ದಾರೆ ಅಂತವ್ರು. ಅವರು ಇವತ್ತು ಒಳ್ಳೆ ಹೆಸರು ಮಾಡಿದ್ದಾರೆ ಅಲ್ವಾ. ಆಮೇಲೆ ಆ ಥರ ಬೆಳಿಬೇಕು. KGF ಒಳ್ಳೆ ಪಿಕ್ಚರು, ಯಶ್ ಅವರು ಇವತ್ತು ಚೆನ್ನಾಗಿದ್ದಾರೆ. ಎಲ್ಲ ಬೆಳಿಬೇಕು. ನಾನು ನೋಡಿ ಎಲ್ಲ ಪ್ರಪಂಚ ಸುತ್ಕೊಂಡ್ಬಂದ್ಬಿಟ್ಟೆ. ಹಂಗೆ ಇವತ್ತು ಯಶ್ ಎಲ್ಲ ಪಿಕ್ಚರ್ ಮಾಡ್ತಾರೆ, ಸಂತೋಷ ಆಗುತ್ತೆ ನನಗೆ. ಇವತ್ತು ಅವ್ರು ಏನೇ ಆಸ್ತಿ ಮಾಡಿದ್ರು ಅವರು ದೇವ್ರು ಕೊಟ್ಟರು ವರ ಅದು. ನಾವು ಅದು ನೋಡಿ ಹೊಟ್ಟೆ ಕಿಚ್ಚು ಬೀಳಬಾರ್ದು. ಚರಣ್ ರಾಜ್ ಇದೆಲ್ಲ ಮಾಡ್ತಾ ನೀವು ಅಂದ್ಕೊಂಡಿದ್ದೀರಾ? ರತನ್ ಮಾಲ್ ಇರಬೇಕಾದ್ರೆ ನೀವೇ ಹೇಳಿ, ಈ ಥರ ತೋಟ ಮಾಡ್ತಾನೆ, ಮನೆ ಮಾಡ್ತಾನೆ, ಎಷ್ಟು ಪಿಕ್ಚರ್ 500-600 ಪಿಕ್ಚರ್ ಮಾಡ್ತಾನೆ ಅಂದ್ಕೊಡ್ರೆ ನೀವು ಹೇಳಿ ಅಲ್ವಾ. ಇವತ್ತು ಹುಡುಗರು ಬೆಳೀತಾ ಇರಬೇಕು, ಅದೇ ಬಂದಿರೋದು. ನನಗೆ ರವಿಚಂದ್ರನ ಒಂದು ಮಾತು ಹೇಳೋನು ಯಾವಾಗಲೂ. ಅಂದರೆ ನಾವು ಒಂದು 2-3 ಪಿಕ್ಚರ್ ಮಾಡಿದ್ವಿ, ಬಟ್ ತುಂಬ ಆತ್ಮೀಯ ನಾನು ಅವರು. ಚರಣ ನೋಡು, ನಾನು ಹೇಳ್ತೀನಿ ನಿಂಗೊಂದು ಏನಪ್ಪ ಅಂದರೆ, ಪ್ರತಿ 5 ವರ್ಷಕ್ಕೊಬ್ಬ ಹೀರೋ ಬರ್ತಾನೆ ಕಣೋ, ನಾನು ನೋಡ್ತಾ ಇದ್ದೀನಿ ಇಂಡಸ್ಟ್ರಿ ಅಂದರು. ಹೌದಲ್ವಾ, ನೋಡು ನೀನು ಬಂದೆ, ನಾನು ಬಂದೆ, ಆಮೇಲೆ ಈಗ ಶಿವಣ್ಣ ಬಂದ.
ಆಮೇಲೆ ದರ್ಶನ್ ಬಂದ, ಆಮೇಲೆ ಸುದೀಪ್ ಬಂದರು, ಈಗ ಯಶ್ ಬಂದಿದ್ದಾನೆ, ಈಗ ರಿಷಬ್ ಶೆಟ್ಟಿ ಬಂದಿದ್ದಾರೆ. ಸೊ ಇದೆಲ್ಲ ಇಂಡಸ್ಟ್ರಿನ ಒಂದು ಉಳಿಸೋಕ್ಕೆ ಕೆಲವೊಂದು ದೇವ್ರ ರೂಪದಲ್ಲಿ ಬರ್ತಾರೆ ಅಷ್ಟೇ, ಬೇರೆ ಇಲ್ಲ. ಸೊ ಹಂಗೆ ಅದೆಲ್ಲ ರವಿಚಂದ್ರ ಹೇಳ್ತಾರೆ, ಈ ಮಾತು ನನ್ನ ಹತ್ರ ಹೇಳಿದ್ದಾರೆ, ಇವತ್ತು ನನ್ನ ಕಿವಿಯಲ್ಲಿ ಹಂಗೆ ಇದೆ. ಅವರು ಏಕಾಂಗಿ ಮಾಡಿದ ಶೂಟಿಂಗ್ ಮಾಡ್ತಾಯಿದ್ರು. ಆ ಸೆಟ್ಟಲ್ಲಿ ನಾನು ಹೋಗಿದ್ದೆ ಸೆಟ್ ನೋಡೋಕೆ ಹೋಗಿದ್ದೆ. ನಾನು ಸೆಟ್ ನೋಡೋಕೆ ಹೋಗಿ ಅಲ್ಲಿ ಅವ್ರ ಜೊತೆ ಕುತ್ಕೊಂಡು ಕಾಫಿ ಕುಡ್ಕೊಂಡು ಅವತ್ತು ನನಗೆ ಹೇಳಿದ್ರು ಅವರು ಈ ಥರ ಅಂತ. ಒಂದಾಗೋಣ ಒಂದು ಪಿಕ್ಚರ್ ಮಾಡಿದ್ವಿ ನಾವು, ರಾಕ್ಲೈನ್ ವೆಂಕಟೇಶ್ ಅವ್ರದ್ದು. ಸೊ ಅದೊಂದು ಒಳ್ಳೆ ಪಿಕ್ಚರ್, ನಮಗೆ ಒಳ್ಳೆ ಹೆಸರು. BS ರಾವ್ ಅಲ್ಲ ವಾಚಿಕೋಟ್ ಅಡ ಇಟ್ಟಿರೋರು? BS ರಾವ್ ಹೌದು, BS ರಾವ್ ಇದ್ದಾರೆ. ಇವತ್ತು ಫೋಟೋ ಇದೆ, ಎಲ್ಲ ಇದೆ, ಸಂಪರ್ಕ ಇದೆ. ಇದು ಸಂಪರ್ಕ ಇದೆ, ಈಗಲೂ ಬೇಕಾದ್ರೆ ಫೋನ್ ಮಾಡ್ತೀನಿ ನಾನು. ಹೌದು, ಇದ್ದಾರೆ. ಏನು ಹೇಳ್ತಾರೆ ಅವರು ಗೆಳೆಯನ ಬಗ್ಗೆ? ಏನಿಲ್ಲ, ಅವ್ರ ಮಕ್ಕಳದೆಲ್ಲ ಮದುವೆಗಿದೆಯಲ್ಲ, ಪಾಪ ಅವ್ರಿಗೆ ಏನು ಮಾಡಬೇಕು ನಾನು ಮಾಡಿದ್ದೀನಿ ಅಂತ ನಾನು ಕೈಲಾದಷ್ಟು ಮಾಡಿದ್ದೀನಿ. ಓಕೆ, ಇವತ್ತು ಚೆನ್ನಾಗಿದ್ದಾರೆ. ಓಕೆ, ಇವತ್ತು ಏನೇ ಬೇಕಾದ್ರೆ ನಂಗೆ ಫೋನ್ ಮಾಡ್ತಾರೆ. ತುಂಬ ಸಹಾಯ ಮಾಡ್ತೀರಂತ? ತುಂಬ. ನಾನು ಇಲ್ಲ ನೋಡಿ, ಯಾರು ಸಹಾಯ ಮಾಡಲ್ಲ, ಏನು ಅವ್ರು ಕೇಳಿದಾಗ ಕೊಡ್ತೀವಿ ಅಷ್ಟೇ. ನನಗೆ ಅದಕ್ಕೆ ನಾನು ಹೆಸರು ಬರಲಿ ಅಂತ ನಾನು ಏನು ಮಾಡಲ್ಲ. ಅಂದರೆ ಈ ಕೈ ಕೊಡೋದು ಈ ಕೈ ಗೊತ್ತಾಗಬಾರ್ದು ಅಂತ ಹೇಳ್ತಾರಲ್ಲ, ಹಾಗೆ ನಾನು ಯಾರಿಗೂ ಹೇಳಲ್ಲ ಏನು. ನಾನು ಸೈಲೆಂಟಾಗಿ ನನ್ನ ಕೆಲಸ ನಾನು. ನನಗೆ ಗೊತ್ತಿರೋ ಪ್ರಕಾರ ಉಮೇಶ್ ಅಣ್ಣನ ಫ್ಯಾಮಿಲಿ ಬಗ್ಗೆ ಒಂದು ಮಾತು ಹೇಳಿದಾಗ ಏನು ಯೋಚನೆ ಮಾಡದೆ ಒಂದು ಅಮೌಂಟ್ ಹಾಕಿರೋದು ನೀವು. ಅಲ್ಲ, ನನಗೆ ನೀವು ಅವ್ರ ಬಗ್ಗೆ ಹೇಳಿದ್ರಿ. ಹೌದು ನೋಡಿ, ನಾನು ಒಬ್ಬ ಕಲಾವಿದರಿಗೆ ಗೊತ್ತು ಅವ್ನ ಕಷ್ಟ ಏನು ಅಂತ ಹೇಳಿ. ಆಮೇಲೆ ವಯಸ್ಸಾದ ಮೇಲೆ ಹಾಸ್ಪಿಟ್ಲ್ ಖರ್ಚು, ಊಟದ ತಿಂಡಿ ಖರ್ಚು ಎಲ್ಲ ಇರುತ್ತೆ. ಅವಾಗ ಯಾರು ಮಾಡ್ತಾರೆ? ಯಾರೂ ಮಾಡಲ್ಲ. ಸೊ ಹಂಗಿರ್ಬೇಕಾದ್ರೆ ನಿಮ್ಮ ಮುಖಾಂತರ ದೇವ್ರು ನನಗೆ ಹೇಳಿಸಿದ. ನಾನು ಮಡ್ರಾಸಲ್ಲಿದ್ದೆ, ನಾನೇನು ಮಾಡಿದೆ, ನಂಬರ್ ಕೊಟ್ಟು ಇಮಿಡಿಯೇಟ್ ಫೋನ್ ಮಾಡಿ ಇಮಿಡಿಯೇಟ್ ನಾನು ಅವ್ರಿಗೆ ಇದು ಮಾಡಿದೆ. ಅಂದರೆ ನಾನು ಕೊಟ್ಟಿದ್ದೆ ಅಂತ ಹೇಳ್ಕೊಳ್ತಾ, ನೀವು ಹೇಳಿದ ಮೇಲೆ ಹೇಳ್ತಾ ಇದ್ದೀನಿ. ಇಲ್ಲ, ನಾನು ಇದುವರೆಗೆ ಯಾರಿಗೂ ಒಬ್ರಿಗೆ ಹೇಳಿಲ್ಲ, ನಾನು ಎಂಟು ಹೇಳಿಲ್ಲ ನಾನು. ಯಾಕಂದರೆ ಆ ಪುಣ್ಯ ಅಂದರೆ ಅವ್ರಿಗೊಂದು ಏನೋ ಒಂದು ಅಳಿಲು ಸೇವೆ ಮಾಡಿದ್ದೀನಿ ಅಲ್ವಾ. ಆಮೇಲೆ ಇವತ್ತು ರಾಜ್ಕುಮಾರ್ ಅವರು, ನಾನು ಹೇಳಬೇಕಂದ್ರೆ ಎಷ್ಟೋ ಕಲಾವಿದರು ಹಾಸ್ಪಿಟ್ಲಲ್ಲಿ ಅವ್ರಿಗೆ ಪ್ರಾಬ್ಲಮ್ ಆದಾಗ ರಾಜ್ಕುಮಾರ್ ಅಣ್ಣ ಅವರು ಯಾರಿಗೂ ಹೇಳ್ದಾಗ ಸಹಾಯ ಮಾಡಿದ್ದಾರೆ. ಇದೆಷ್ಟೋ ಜನರ ಬಾಯಲ್ಲಿ ಕೇಳಿದ್ದೀನಿ. ಅದು ಆಚೆಯಲ್ಲೇ ಬಂದಿದೆಯಾ ಪೇಪರ್ಲಿ? ಇಲ್ಲ. ರಜನಿಕಾಂತ್ ಅವರು ಸಾವಿರಾರು ಜನಕ್ಕೆ ಊಟ ಹಾಕ್ತಾ ಇದ್ದಾರೆ. ಅದು ಯಾರಿಗೆ ಹೇಳಿದಾರ? ಎಲ್ಲ ಪೇಪರ್ಲಿ ಬಂದಿದೆಯಾ? ಇಲ್ಲ. ಮಾಡೋದು ಹೇಳಬಾರ್ದು, ಈ ಕೈದು ಮಾಡೋದು ಈ ಕೈ ಹೇಳಬಾರ್ದು. ಯಾಕೆಂದರೆ ನಾಳೆ ನಮ್ಗೆ ಯಾರೊಬ್ಬರು ಮಾಡ್ತಾರೆ ಅಲ್ವಾ. ಕಷ್ಟ ಸುಖ ಅನ್ನೋದು ಹೇಳಿಬಿಟ್ಟು ಬರಲ್ಲ. ಅದು ಹಂಗೆ ಅದೊಂದು ಥೇರಿ ಅದು. ಇವತ್ತು ಯಾರೋ ಅಯ್ಯೋ ಅಪ್ಪ ಅಂದರೆ ನನ್ನ ಕೈಲಾದಷ್ಟು ₹100 ಹೇಳ್ಬಿಟ್ಟು 10 ರೂಪಾಯಿ ಕೊಡಲ್ಲ, 10 ರೂಪಾಯಿ ಹೇಳಿ ₹100 ಕೊಡ್ತೀನಿ. ಅದೊಂದು ಖುಷಿ ಆಗುತ್ತೆ ಅಷ್ಟೇ. ದೇವರ ಕೋಣೆಯಲ್ಲಿ, ದೇವರ ಮನೆಯಲ್ಲಿ ನಮ್ಮ ಸಿದ್ಧಲಿಂಗಣ್ಣ ನೋಡಿ ಫೋಟೋ, ಬೆಳಿಗ್ಗೆ ಎದ್ರೆ ಅವ್ರ ಫೋಟೋನ ನೋಡೋದು ಇಟ್ಟಿರ್ತೀರಿ. ಹೌದು, ಬೆಳಗ್ಗೆ ಅವ್ರದೇ ಪೂಜೆ ಮೊದಲು, ಎದ್ದ ತಕ್ಷಣ ಅವರೇ ನೋಡೋದು ನಾನು. ಇಲ್ಲಿ ಮೇಲೆ ಎಲ್ಲ ಕಡೆ ಅವ್ರ ಫೋಟೋ, ಕಾರಲ್ಲಿ ಎಲ್ಲ ಕಡೆ ಅವ್ರ ಫೋಟೋನೇ. ಯಾಕಂದರೆ ನನಗೆ ಆಗಿನ ಕಾಲದಲ್ಲಿ ನನಗೆ ಕೈ ಬೆರಳು ಹಿಡಿದು ನನ್ನ ಒಬ್ಬ ಕಲಾವಿದನ ಮಾಡದೇ ಇದ್ದರೆ ಇವತ್ತು ನಾನು ಏನೂ ಇರ್ತಾಯಿರಲಿಲ್ಲ. ನನಗೊಂದು ಟೀ ಶರ್ಟು ತೊಗೊಳ್ಳೋ ಯೋಗ್ಯತೆ ಇರಲಿಲ್ಲ ಅವಾಗ. ಒಂದೇ ಪ್ಯಾಂಟ್ ನಾನು ಸುಮಾರು 2 ವರ್ಷ ಆಗ್ತಾಯಿದ್ದೆ. ಅದು ಹಿಂದ್ಗಡೆ ಹರಿದೋಗಿತ್ತು ನನಗೆ, ಅದಕ್ಕೆ ಶರ್ಟ್ ಆಚೆ ಬಿಡ್ತಾ ಇದ್ದೆ, ಅದು ಕಾಣಿಸ್ಬಾರ್ದು ಅಂತ. ಸೊ ಎಂಥ ಜೀವನ ಅಲ್ಲ ನೋಡಿ, ಅಂಥ ಜೀವನ ಅಲ್ಲ ಅದು. ಬಟ್ ಅದೆಲ್ಲ ಅದೇ ಮಜಾ ಇತ್ತು ನನಗೆ, ಅದೇ ಮಜಾ. ಅವಾಗ ಬಾಡಿಗೆ ಕೊಡೋಕ್ಕೆ ದುಡ್ಡು ಇರ್ತಲ್ಲ ರತನ್ ಮಾಲಲ್ಲಿ, 112 ರೂಮ್ ಅದು. ಅದೇನು ಮಾಡೋರು ಅಂದರೆ ಕರೆಕ್ಟಾಗಿ ಭಾನುವಾರ ಮಾತ್ರ ಮಾಧವರ ಅಂತಿದ್ದ ಓನರು. ಭಾನುವಾರ ಎಲ್ಲ ರೂಮಲ್ಲಿ ಇರೋರು. ಕರೆಕ್ಟಾಗಿ ಎಲ್ಲ ಬಂದು ಸಾಯಂಕಾಲ ಎಲ್ಲ ಆಚೆ ಬಂದಿರಬೇಕಾದ್ರೆ ಬಂದ್ಬಿಟ್ಟು ನಾನು ಸಾಮಾನ್ಯ ಆಚೆಗೆ ಬಿಡೋರು. ಈಗ 3 ತಿಂಗಳು 6 ತಿಂಗಳು ಬಾಡಿಗೆ ಕೊಡ್ತಾ ಇರಲಿಲ್ಲ. ಎಷ್ಟು? 40 ರೂಪಾಯಿ ಎಲ್ಲ ಆಚೆ ಬಿಡೋರು. ಅವತ್ತು ರಾತ್ರಿ ಎಲ್ಲ, ಭಾನುವಾರ ರಾತ್ರಿ ಎಲ್ಲ ಆಚೆ ಒಂದು ಕಲ್ಲಿತ್ತು, ಕಲ್ಲ ಮೇಲೆ ಮಲ್ಕೊಳ್ಳೋದು, ಸಾಮಾನು ಪಕ್ಕದಲ್ಲಿ ಇಟ್ಬಿಟ್ಟು. ಅಲ್ಲಿ ಪೆರಮಾಳ ಅಂತ ಒಬ್ಬ ವಾಚ್ಮನ್ ಇದ್ದ. ಅವ್ನು ನನಗೆ ಚಿತ್ರಾನ್ನ ಇಲ್ಲಾಂದರೆ ಇಡ್ಲಿ ತಂದು ಕೊಡೋನು. ಅವನದೊಂದು ಸ್ವಲ್ಪ ಕ್ಯಾಂಟೀನ್, ಅವ್ರ ಅಣ್ಣಂದೇ ಯಾವುದೋ ಕ್ಯಾಂಟೀನ್ ಇತ್ತು, ಅಲ್ಲಿಂದ ಊಟ ತಂದು ಕೊಡೋನು. ಮತ್ತೊಂದು 2 ದಿನ ಆದಮೇಲೆ ಅವರೇ ಮಾತಾಡೋ ಬಂದ್ಬಿಟ್ಟು ಹೋಗೆ ಮಲ್ಕೊ ಅಂತ ಹೇಳೋರು. ಇಲ್ಲ, ನಾನು ಇಲ್ಲಾದ್ರೂ ಒಂದು ಫ್ರೆಂಡ್ ಹತ್ರ, ನಿಮ್ಮಂಥ ಫ್ರೆಂಡ್ ಹತ್ರ ಹೋಗಿ ಒಂದು 40 ರೂಪಾಯಿ ಕೊಡಪ್ಪ ಅಂತೇಳಿ ತೊಗೊಂಡು ಬಂದು ಅವ್ನು ಕೊಡೋದು. ಸೊ ಹಿಂಗೆಲ್ಲ ಮಾಡಿದ್ದೀನಿ ಅವಾಗ. ನೋಡಿ, ಅದೆಲ್ಲ ಅಂದರೆ ಅವಮಾನ ಅನ್ನೋದು ಸಹಿಸ್ಕೋಬೇಕು. ಅವಮಾನದ ಮೇಲೆ ಮರ್ಯಾದೆ ಬಂದೇ ಬರುತ್ತೆ. ಸೋಲು ಗೆಲುವು ಅಷ್ಟೇ. ಸೊ ಹಂಗೆ ಅದೆಲ್ಲ ನಮಗೆ ಈಗ ಅದೆಲ್ಲ ಹೇಳ್ಕೊಂಡ್ರೆ ತುಂಬ ಇದೆ ಗಣೇಶನ. ಯಾಕಂದರೆ ಯಾವುದೇ ಏನೇ ಮಾಡಿದ್ರು ಇವತ್ತು ನಾನು ಅಷ್ಟೇ, ನಾನು ಇಲ್ಲಿ ಬಂದು ನಮ್ಮ ಇಲ್ಲಿ ಬೆಟ್ಟಲ್ಸೂರು, ಇಲ್ಲಿ ಹಿಂದ್ಗಡೆ ಈ ಸುಗ್ಗಟ್ಟ ಇದೆ, ಇದು 3.5 ಎಕರೆ ಇದೆ. ಮುಂದ್ಗಡೆ ಸ್ವಲ್ಪ MG ಹೆಕ್ಟರ್ಗೆ ಬಾಡಿಗೆ ಕೊಟ್ಟಿದ್ದೀನಿ, ಹಿಂದ್ಗಡೆ ಇದ್ದೀನಿ. ಸೊ ಯಾವ ತಗೊಂಡಿದ್ದು? ಇದು ಆಯಿತು 35 ಆಗಲೇ ಏನಿರಲಿಲ್ಲ ಇಲ್ಲಿ. ಆಗೊಂದು ಹಾವು ಥರ ಇತ್ತು ರೋಡು. ಇಲ್ಲೇ ಸಾರೆ ಮಾರೋರು, ಅಲ್ಲಿ ಒಂದು ಏನೇನೋ ನಡೆಯೋದು. ನಾನು ಎಂತೆ ಬಂದು ಈ ಕಾಡಲ್ಲಿ ಹೆಂಗಿರಿ ಇರ್ತೀರ ಅಂದ್ಲು. ಇವತ್ತು ಕಾಡು, ನಾಳೆ ನಾಡಮ್ಮ ತಗೊಳ್ಳೋಣ ಅಂತ ಹೇಳ್ಬಿಟ್ಟು. ಆಮೇಲೆ ಯಾವುದಕ್ಕೂ ಹೆಸರಿಡಬಾರ್ದು ನಾವು. ಅದು ಬರ್ಬೇಕಾದ್ರೆ ಬಂದ್ಬಿಡುತ್ತೆ ಅಷ್ಟೇ, ಯಾವುದೂ ಹೇಳ್ಬಿಟ್ಟು ಬರಲ್ಲ.
ಸೊ ಹಂಗೆ ಆವಾಗ ಮಾಡಿದ್ದು. ಇವತ್ತು ಏನೋ ದೇವರು ನಮಗೆ ಒಂದು ಸ್ವಲ್ಪ ಚೆನ್ನಾಗಿ ಇಟ್ಟಿದ್ದಾರೆ, ಸಂತೋಷ ಅಷ್ಟೇ. ಇಲ್ಲಿ ಇದು ಆಮೇಲೆ ಎಲ್ಲ ಕಡೆ ಮಡ್ರಾಸಲ್ಲಿದೆ, ಆಮೇಲೆಲ್ಲ ಅಲ್ಲೇನೂ ಮಾಡಿದ್ದೀನಿ. ನಂದಿಲ್ ಸತ್ತ ಸ್ವಲ್ಪ ಇದೆ, ಸೊ ಎಲ್ಲ ಕಡೆ ಮಾಡ್ಕೊಂಡಿದ್ದೀವಿ. ಈಗ ಏನಂದರೆ ಮಾಡೋದು ದೊಡ್ಡದಲ್ಲ, ಅದು ಮೇಂಟೈನ್ ಮಾಡೋದು ಕಷ್ಟ ಆಗ್ಬಿಟ್ಟಿದೆ. ಯಾಕಂದರೆ ರೇಟ್ಗಳೆಲ್ಲ ಬೆಳೆದು ಬಿಟ್ಟಿವಲ್ಲ, ಎಲ್ಲರೂ ಕೇಸ್ ಹಾಕೋದು, ಅದು ಮಾಡೋದು, ಇದು ಮಾಡೋದು, ಇದು ನಂದಂತ ಹೇಳೋದು, ಅದು ನಂದು ಪೇಪರ್ ನಂದೇ ಇರುತ್ತೆ, ಬಟ್ ನಂದಂತ ಬಂದುಬಿಡ್ತಾರೆ. ಬಟ್ ಅವೇನು ಮಾಡೋಕ್ಕಾಗಲ್ಲ, ಆಸೆ ದುರಾಸೆ ಏನು ಮಾಡೋಕ್ಕಾಗಲ್ಲ. ಸೊ ಹಂಗಿರುತ್ತೆ, ಸಹಿಸ್ಕೋಬೇಕು ನಾವು ಅದನ್ನೆಲ್ಲ. ಈಗ ಎಷ್ಟು ದಿನ ಬಿಡುವ ಇದು ಸೋಮವಾರ ಮತ್ತೆ ಹೋಗ್ತೀನಿ. ಆ್ಯಕ್ಚುಲಿ ಬಾಂಬೆ ಶೂಟಿಂಗ್ ಹೋಗಿದ್ದೆ. ಅದೆಂಥದ ಕಥೆ? ಬಾಂಬೆ ಪೂನಾ ಶೂಟಿಂಗು. ಅಲ್ಲಿ ಕಂಡಾಲಯದಲ್ಲಿ ಏನೋ ಪರ್ಮಿಷನ್ ಸಿಗಲಿಲ್ಲ ಅವ್ರಿಗೆ, ಅದೇನೋ ಪ್ರಾಬ್ಲಮ್. ಮತ್ತೆ ಹೇಳಿದ್ರು ಮಠಸ್ ವಾಪಸ್ ಹೋಗೋಣ, ಬೇಡಪ್ಪ ನಾನು ಬೆಂಗಳೂರು ಹೋಗ್ಬಿಟ್ಟು ಹೋಗೋಣ, ಬರ್ತೀನಿ, ಒಂದು 3 ದಿನ ಬರ್ತೀನಿ ಅಂತ ಹೇಳಿದೆ. ಹೋಗಿ ಬನ್ನಿ ಅಂದ್ಲು. ಸರ್ ನಿನ್ನೆ ಬಂದ ತಕ್ಷಣ ನಿಮಗೆ ಫಸ್ಟ್ ನೀವೇ ಜ್ಞಾಪಕ ಬಂದಿರಿ, ಫ್ಲೈಟ್ಲೇ ಬಂತು ನನಗೆ. ಓಕೆ. ಗಣೇಶ ಅಣ್ಣ ಪಾಪ ತುಂಬ 3-4 ತಿಂಗಳಾಯ್ತಲ್ಲ, ನೀವು ಮೊದಲಿಂದ ಕೇಳ್ತಾ ಇದ್ದೀರಿ, ನೀವು ನಾನು ಮಠಸಲ್ಲ ಕೇಳಿದ್ರಿ, ಬಂದ ತಕ್ಷಣ ಫೋನ್ ಮಾಡ್ತೀನಿ ಹೇಳಿದೆ. ಸೊ ಇವತ್ತಿದ್ದೀನಿ, ನಾಳೆ ನಾನು ಮೆಡ್ರಸ್ಸಿಗೆ ಬರ್ತೀನಿ ಹೇಳಿ ಅಲ್ಲ, ಅದು ನೀವು ಹೇಳಿದ್ರಿ ಬೇಡ, ನಾನು ಇವತ್ತು ನಾಳೆ ಇದ್ದೀನಿ, ನಾಳೆ ನಾನು ಸಿಗಲ್ಲ, ಸಂಡೇ ಅಲ್ವಾ, ಸ್ವಲ್ಪ ಪಾರ್ಟಿ ಗೀಟಿ ಇರುತ್ತೆ. ಸೊ ಇವತ್ತು ಗಣೇಶನ ಬಂದರೆ ಆರಾಮಾಗಿ ನನಗೆ ಒಳ್ಳೆ ಟೈಮ್ ಪಾಸ್ ಮಾಡ್ಕೊಳ್ಳೋಣ, ಹಳೆ ನೆನಪುಗಳೆಲ್ಲ ಮತ್ತೆ ಸವಿ ನೆನಪುಗಳು ನೋಡಿ. ನೀವು ಬಂದ್ರಿ ಅಲ್ಲ, ಸಿಹಿ ಕಹಿ ಎಲ್ಲ ನೆನಪುಗಳಾಯ್ತು, ಎಲ್ಲ ಬಂದ್ಬಿಡ್ತು ನೋಡಿ. ಏನು ಅದಿಲ್ಲ ಇದಿಲ್ಲ ಅಂತಿಲ್ಲ ಅಲ್ವಾ. ರಾಜ್ಕುಮಾರ್ ಅಣ್ಣ ಅವರಾಗಲಿ, ವಿಷ್ಣು ಅಣ್ಣ ಅವರಲ್ಲಿ ಯಾರೇ ಇರಲಿ, ಊಟ ಬಂತು ಅಂದರೆ ಎಲ್ಲ ಒಟ್ಟಿಗೆ ಕೂತ್ಕೊಳ್ತಾ ಇದ್ದೀವಿ. ರಾಜ್ಕುಮಾರ್ ಅವರು ಕೈಮಾ ಚೆನ್ನಾಗಿದೆ ತಗೋನವರು, ವಿಷ್ಣು ಅಣ್ಣ ಅವರು ನೋಡಿ ಜಿಲೇಬಿ ಕೊಡೋ ಅವನಿಗೆ ತಿನ್ಲಿ ಅವನು ಅಂತ. ಅಂದರೆ ಇವೆಲ್ಲ ಯಾಕಂದರೆ ಇವ್ನು ಇವತ್ತು ನಾವು ಮರೆಯೋಕ್ಕಾಗಲ್ಲ ಅದನ್ನೆಲ್ಲ. ಯಾವುದೇ ಮನುಷ್ಯ ಏನೇ ಮಾಡಲಿ ತೃಪ್ತಿ ಅದ್ರಲ್ಲಿ ತೃಪ್ತಿ ಕಾಣಬೇಕು, ಒಂದು ನೆಮ್ಮದಿ ಇರಬೇಕು, ನೆಮ್ಮದಿ ಇರಬೇಕು. ಆ ನೆಮ್ಮದಿ ನನಗಿದೆ. ಗೆಲ್ಲವೇ ಇಲ್ಲ ನಮ್ಗೆ ಇವತ್ತು ಕನ್ನಡದಲ್ಲಿ. ಅದೊಂದು ಬೇಜಾರು, ದೊಡ್ಡ ದೊಡ್ಡ ಪಿಕ್ಚರ್ ಎಲ್ಲ ನಮಗೆ ಸೋತಿರೋದ್ರಿಂದ ಭಯ ಆಗ್ತಾ ಇದೆ. ಚರಣ ಇಂಡಸ್ಟ್ರಿ ಸರಿ ಇಲ್ಲ ಇವತ್ತು, ಯಾಕೆ ಮಾಡ್ತೀಯಾ ಅಂತ. ಇವಾಗ ಇಂಡಸ್ಟ್ರಿ ಸರಿಯಲ್ಲ, ಇಂಡಸ್ಟ್ರಿ ಚೆನ್ನಾಗಿದೆ, ನೀವು ಒಳ್ಳೆ ಪಿಕ್ಚರ್ ಕೊಡು. ನೀನು ಮಾಡಿದೆಲ್ಲ ಓಡುತ್ತಂದ್ರೆ ಹೆಂಗಾಗತ್ತೆ. ಬಂಗಾರದ ಮನುಷ್ಯ 2 ವರ್ಷ ಓಡ್ತು, 3 ವರ್ಷ ಓಡ್ತು. ಯಾಕೆ ಓಡ್ತು? ಅದ್ರಲ್ಲಿ ವಿಷಯ ಇತ್ತು. ಕಾಂತಾರ ಎಷ್ಟು ವರ್ಷ ಓಡ್ತು, KGF ಎಷ್ಟು ವರ್ಷ ಓಡ್ತು, ಈಗ ಬಂದಿರೋದ್ರಲ್ಲಿ. ಫಸ್ಟ್ ಟೈಮ್ ಹೋಗಿ ಅವ್ರ ಮುಂದೆ ನಿಂತ್ಕೊಂಡೆ, ಅವನೇ ನೋಡ್ತಾ ಇದ್ದೀನಿ, ಕಣ್ಣಲ್ಲಿ ಬರ್ತಾ ಇದ್ದೀನಿ, ನನಗೆ ಅರ್ಥ ಇದ್ದೀನಿ. ಅಲ್ಲಿ ಅವರೆಲ್ಲ ನಾನು ನೋಡ್ತು, ನಮ್ಮ ಅಲ್ಲಿ ಕಟ್ಟೆ ಇದೆ ಇವತ್ತು, ಅದಕ್ಕೆ ಚರಂಡ ಕಟ್ಟೆ ಅಂತ ಹೆಸರು. ಅದ್ರ ಮೇಲೆ ಮಲ್ಕೊಂಡು ರಾತ್ರಿ ಎಲ್ಲ ಅವಳೋದಲ್ಲಿ ಕುತ್ಕೊಂಡ್ಬಿಟ್ಟು ಆ ಗೇಟ್ ಹಾಕ್ತಾರಲ್ಲ, ಈ ಒಂದು ಗೇಟು, ಆ ಹುಡುಗ ನನ್ನ ಬೇಡಪ್ಪ ಅಂತ ನೀರು ಸೋರಿ ಅಲ್ಲೇ ಮದ್ದು ಬಿಡ್ತಾ ಇದೆ.